ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಒಬ್ಬೊಬ್ಬರೇ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಾರೆ. ಬಿಗ್ ಬಾಸ್ ಫಿನಾಲೆಗೆ ಹೋಗುವ ಆ 6 ಮಂದಿ ಯಾರು ಅಂತ ವೀಕ್ಷಕರು ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ. ಇತ್ತ ಮನೆಯ ಸದಸ್ಯರು ಕೂಡ ಫಿನಾಲೆ ತಲುಪುವುದಕ್ಕೆ ಪೈಪೋಟಿ ನಡೆಸಿದ್ದಾರೆ. ಇನ್ನು ಮನೆಯೊಳಗೆ ಇರುವ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಫಿನಾಲೆ ತಲುಪುವ ಟೆನ್ಷನ್ ಆಗಿದ್ರೆ, ಈಗಾಗಲೇ ಎಲಿಮಿನೇಟ್ ಆದವರು ಲೈಫ್ ನಲ್ಲಿ ಹೊಸ ಜರ್ನಿಯನ್ನ ಶುರು ಮಾಡಿದ್ದಾರೆ. ಇದೇ ಜನಪ್ರಿಯತೆಯನ್ನ ಮುಂದಿಟ್ಟು ಹೊಸ ಹೆಜ್ಜೆಗಳನ್ನ ಇಡುತ್ತಿದ್ದಾರೆ. ಅದರಲ್ಲಿ ಹುಡುಗಿಯರ ಫೇವರೇಟ್ ಸೂರಜ್ ಸಿಂಗ್ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದರು. ಸೂರಜ್ ಸಿಂಗ್ ಹೊರಬರುತ್ತಿದ್ದಂತೆ ಹೊಸ ಜರ್ನಿಯನ್ನ ಆರಂಭಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಂಡು ಸದ್ದು ಮಾಡಿದ್ದ ಸ್ಪರ್ಧಿ ಅಂದ್ರೆ ಅದು ಸೂರಜ್ ಸಿಂಗ್. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸೋಷಿಯಲ್ ಮೀಡಿಯಾ ಮೂಲಕ ಸಣ್ಣ ಗುಂಪಿಗಷ್ಟೇ ಪರಿಚಯವಾಗಿದ್ದರು. ಚಿಕ್ಕ ವಯಸ್ಸಿನಿಂದ ಅಮ್ಮನಿಗೆ ಸಹಾಯ ಮಾಡ್ತಾ ಓದು ಉದ್ಯೋಗ ಕಟ್ಟಿಕೊಂಡವರು. ಸಾಧಿಸುವ ಛಲದಿಂದ ಖಾಸಗಿ ಕಂಪನಿಯ ಕೆಲಸ ತೊರೆದು ಫಿಟ್ನೆಸ್ ಜರ್ನಿ ಶುರು ಮಾಡಿದ್ದರು. ಇನ್ನು ಮೈಸೂರಿನ ಜನತೆಗೆ ಮಾತ್ರ ಕನೆಕ್ಟ್ ಆಗಿದ್ದ ಸೂರಜ್ ಸಿಂಗ್ ಅಲ್ಲಿಂದ ಸೀದಾ ಬಿಗ್ ಬಾಸ್ ಮನೆಯ ಭಾಗ್ಯದ ಬಾಗಿಲು ತೆರೆದಿತ್ತು. ಈಗ ಹೀರೋ ಆಗುವಂತ ಚಾನ್ಸ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸೂರಜ್ ಮದುವೆ ಆಗುತ್ತಿರುವ ಫೋಟೋಗಳು ವೈರಲ್ ಆಗುತ್ತಿವೆ. ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಸೂರಜ್ ಸಿಂಗ್ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅನ್ನುವಂತ ಸುದ್ದಿ ವೈರಲ್ ಆಗಿತ್ತು. ಆದ್ರೆ ಅದು ಸೂರಜ್ ಸಿಂಗ್ ಅವರ ನಿಜವಾದ ಮದುವೆ ಅಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಸೂರಜ್ಗೆ ಭರ್ಜರಿ ಆಫರ್ ಸಿಕ್ಕಿದೆ. ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿಯಲ್ಲಿ ಸೂರಜ್ ನಟಿಸುತ್ತಿದ್ದಾರೆ. ಅದುವೇ ಪವಿತ್ರ ಬಂಧನ. ಈ ಧಾರಾವಾಹಿಯ ಪ್ರೋಮೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಸೂರಜ್ ನಟಿಸಿರುವ ಪವಿತ್ರ ಬಂಧನ ಧಾರಾವಾಹಿಯ ಪ್ರೋಮೋಗೆ ನೆಟ್ಟಿಗರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಸೂರಜ್ ಕಿರುತೆರೆ ವೀಕ್ಷಕರ ಮನಗೆದ್ದಿದ್ದರು. ಇತರ ಸ್ಪರ್ಧಿಗಳೊಂದಿಗೆ ಸೂರಜ್ ನಡೆದುಕೊಂಡ ರೀತಿ, ಟಾಸ್ಕ್ ನಲ್ಲಿ ಭಾಗವಹಿಸುವ ಪರಿ ಎಲ್ಲವೂ ವೀಕ್ಷಕರಿಗೆ ಇಷ್ಟ ಆಗಿತ್ತು. ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಅವರಿಗೆ ಪವಿತ್ರ ಬಂಧನ ಅನ್ನೋ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಆ ಸೀರಿಯಲ್ ಅಲ್ಲೂ ಕೂಡ ಸೂರಜ್ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸೂರಜ್ ಅವರಿಗೆ ಅವರ ತಮ್ಮ ಅಂದ್ರೆ ಪಂಚ ಪ್ರಾಣ. ಅಣ್ಣ ತಮ್ಮಂದಿರ ಸಂಬಂಧದ ಉತ್ತಮ ಎನಿಸುವಾಗಲೇ ಪ್ರೋಮೋದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಸಹೋದರನ ಪ್ರೇಯಸಿಯನ್ನೇ ಮದುವೆ ಆಗುವ ಸನ್ನಿವೇಶ ಎದುರಾಗಿದೆ. ಇದೇ ವಿಡಿಯೋದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ. ಯಾವ ಹೂವು ಯಾರ ಮುಡಿಗೋ, ಇದು ವಿಧಿಯ ಆಟಕ್ಕೆ ಸಿಲುಕಿದ ಬಂಧನ ಎಂದು ಕ್ಯಾಪ್ಷನ್ ಕೂಡ ಕೊಡಲಾಗಿದೆ. ಅಣ್ಣ ದೇವದತ್ ದೇಶಮುಖ್ ಪಾತ್ರದಲ್ಲಿ ಸೂರಜ್ ಮಾಡ್ತಿದ್ರೆ, ತಮ್ಮ ತಿಲಕ್ ದೇಶಮುಖ್ ಪಾತ್ರದಲ್ಲಿ ಯುವ ನಟ ಯಶಸ್ ಕಾಣಿಸಿಕೊಳ್ತಿದ್ದಾರೆ. ನಾಯಕಿಯಾಗಿ ಪವಿತ್ರ ಪಾತ್ರಕ್ಕೆ ಅಮೂಲ್ಯ ಅವರು ಬಣ್ಣ ಹಚ್ಚಿದ್ದಾರೆ. ಇನ್ನು ಕಲರ್ಸ್ ಕನ್ನಡದಲ್ಲಿ ಹೊಸ ಧಾರಾವಾಹಿಗಳು ಲೈನ್ ಅಪ್ ಆಗಿವೆ. ಬಿಗ್ ಬಾಸ್ ನಂತರ ಏನು ಎಂಬ ಪ್ರಶ್ನೆಗೆ ಉತ್ತರ ಈ ಧಾರಾವಾಹಿಗಳು. ಈಗಾಗಲೇ ರಾಮಾಚಾರಿ ಧಾರಾವಾಹಿ ಮುಕ್ತಾಯವಾಗಿದೆ. ಯಜಮಾನ ಧಾರಾವಾಹಿ ಕೂಡ ಮುಕ್ತಾಯದ ಹಂತ ತಲುಪಿದೆ. ಬಿಗ್ ಬಾಸ್ಗೆ ಇನ್ನು ಒಂದೇ ವಾರ ಉಳಿದಿದ್ದು ವೀಕ್ ಡೇಗೆ 3 ಧಾರಾವಾಹಿಗಳು ಬರೋದಿದೆ. ವೀಕೆಂಡ್ ಗೆ ಗಿಚ್ಚಿ ಗಿಲಿ ಜೂನಿಯರ್ಸ್ ಶುರುವಾಗುತ್ತಿದೆ. ಗೌರಿ ಕಲ್ಯಾಣ ಮತ್ತು ರಾಣಿ ಧಾರಾವಾಹಿಯ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿವೆ. ಇವುಗಳ ಜೊತೆಗೆ ಪವಿತ್ರ ಬಂಧನ ಕೂಡ ಕಾಲಿಡ್ತಿದೆ. ಈ ಹೊಸ ಧಾರಾವಾಹಿ ಶುರುವಾಗ್ತಿದೆ ಎಂಬ ಸುದ್ದಿ ಓಡಾಡ್ತಿದ್ದು, ಕೊನೆಗೆ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು, ಈ ಸೀರಿಯಲ್ಗೆ 2 ನಾಯಕರಿದ್ದಾರೆ. ಅದರಲ್ಲಿ ಸೂರಜ್ ಕೂಡ ಒಬ್ಬರು. ಮತ್ತೊಬ್ಬ ನಟ ಯಶಸ್ ಕೆ ಗೌಡ, ಇವರು ಕೂಡ ಹೊಸಬರು. ಇನ್ನು ಪವಿತ್ರ ಬಂಧನ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ತಿಲಕ್ ದೇಶಮುಖ್ ಹಾಗೂ ದೇವದತ್ ದೇಶಮುಖ್ ಇಬ್ಬರು ಅಣ್ಣ ತಮ್ಮ. ತಿಲಕ್ ಜಾಲಿ ಹುಡುಗ, ದೇವದತ್ ಬಿಸಿನೆಸ್ ಮ್ಯಾನ್. ಇವರಿಬ್ಬರ ನಡುವೆ ನಾಯಕಿ ಪವಿತ್ರ ಎಂಟ್ರಿ ಇದೆ. ತಿಲಕ್ ಮತ್ತು ಪವಿತ್ರ ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ. ಮದುವೆ ಆಗುವಂತ ಕನಸನ್ನ ಹೊತ್ತಿರುವ ಈ ಜೋಡಿ ಇನ್ನೇನು ಇವರೇ ಜೋಡಿ ಅಂದ್ಕೊಳ್ತಿರುವಾಗ್ಲೇ ಮಂಟಪದಲ್ಲಿ ಪವಿತ್ರ ಕೊರಳಿಗೆ ದೇವದತ್ ಅಂದ್ರೆ ಸೂರಜ್ ಸಿಂಗ್ ತಾಳಿ ಕಟ್ಟೋ ಸೀನ್ ಇದೆ. ಪ್ರೋಮೋ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು. ಪಾಸಿಟಿವ್ ಕಮೆಂಟ್ಗಳು ಕೂಡ ಹರಿದು ಬಂದಿದೆ. ಪವಿತ್ರ ಬಂಧನ ಸೀರಿಯಲ್ ಪ್ರೋಮೋ ರಿಲೀಸ್ ಆಗುತ್ತಿದ್ದಂತೆ ಸೂರಜ್ಗಾಗಿ ಧಾರಾವಾಹಿ ನೋಡುತ್ತೇವೆ ಎಂದು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ನಾನು ಸೀರಿಯಲ್ ನೋಡಲ್ಲ, ಆದ್ರೆ ನಮ್ಮ ಸೂರಜ್ ಇರುವಾಗ ನಾವು ನೋಡಲೇಬೇಕು ಎಂದು. ಸೂಪರ್, ಒಳ್ಳೇದಾಗ್ಲಿ. ಸೂರಜ್ ಒಂದು ಕ್ಷಣ ಅರಗಿಣಿ ಸೀರಿಯಲ್ ನ ಸಿದ್ಧಾರ್ಥ್ ನೆನಪಾಯ್ತು. ಏನ್ರಿ ನಮ್ಮ ಹುಡುಗನ್ನ ಪಕ್ಕದ ಮನೆಯವರು ಎತ್ತಾಕೊಂಡು ಹೋಗ್ತಾರೆ ಅಂತ ಅಷ್ಟು ಬೇಗ ಹೀರೋ ಆಗಿ ಕಾಸ್ಟ್ ಮಾಡಿ ಪ್ರೋಮೋ ಕೂಡ ರಿಲೀಸ್ ಮಾಡಿಬಿಟ್ಟಿದ್ದೀರಾ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ. ಏನೇ ಆಗ್ಲಿ, ಸೂರಜ್ ಸಿಂಗ್ ಅವರ ಈ ಹೊಸ ಸೀರಿಯಲ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಸೂರಜ್ ಸಿಂಗ್ ಅವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.